ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇರಾನ್ನಲ್ಲಿ ಮತ್ತೆ ದಾಳಿಗಳು ಶುರುವಾಗಿವೆ. ಇದ್ದಕ್ಕಿದ್ದಂತೆ ಒಂದರ ಹಿಂದೊಂದು ಸ್ಫೋಟಗಳು ನಡೆದಿವೆ. ಅತ್ತ ಇರಾನ್ ಅನ್ನ ಕತ್ತಲಲ್ಲಿ ಮುಳುಗಿಸ್ಬಿಡ್ತೀವಿ, ಶಿಲಾಯುಗಕ್ಕೆ ಕಳಿಸ್ತೀವಿ ಅಂತ ಇಸ್ರೇಲ್ ಗಂಭೀರ ಹೇಳಿಕೆ ಕೊಟ್ಟಿದೆ. ಮತ್ತೆ ಎರಡುವೆ ಭಾರತ ಎಮರ್ಜೆನ್ಸಿ ಆರ್ಡರ್ ಕೊಟ್ಟಿದೆ. ಇರಾನ್ ನಿಂದ ಓಡ್ ಬನ್ನಿ ಅಂತ ಅಡ್ವೈಸರಿ ಜಾರಿ ಮಾಡಿದೆ. ಆ ಕಡೆ ಬಲೂಚಿಸ್ತಾನಲ್ಲೂ ಕೂಡ ದಾಳಿಗಳು ಶುರುವಾಗಿವೆ. ಎಲ್ಲ ಒಂದಕ್ಕಿಂತ ಒಂದು ಮೇಜರ್ ಡೆವಲಪ್ಮೆಂಟ್ ಆಗಿದ್ದಾವೆ. ಇದ್ದಕ್ಕಿದ್ದ ಹಾಗೆ ಎಲ್ಲ ಕಾಮ್ ಡೌನ್ ಆಯ್ತು ಅಂತ ಅಂದುಕೊಳ್ಳುವಷ್ಟರಲ್ಲಿ ಮೊದಲಿಗೆ ಇರಾನ್ ಒಳಗಡೆ ಏನ್ ನಡೀತಿದೆ ಅನ್ನೋದ್ರ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿಯನ್ನು ಕೊಟ್ಬಿಡ್ತೇವೆ. ಕದನ ವಿರಾಮ, ಶಾಂತಿ ಮಾತುಕತೆ ಅಂತ ನಾಟಕ ನಡೀತಾ ಇರೋ ಹೊತ್ತಲ್ಲಿ ಇರಾನ್ನಲ್ಲಿ ಸರಣಿ ದಾಳಿಯಾಗಿದೆ. ರಾಜಧಾನಿ ಟೆಹರಾನ್ ಸೇರಿದ ಹಾಗೆ ಹಲವು ಕಡೆ ಹಿಂಡು ಡ್ರೋನ್ಗಳ ಹಾರಾಟ ಕಂಡು ಬಂದಿದೆ. ಅದರಲ್ಲೂ ಕೂಡ ಟೆಹರಾನ್ನ ಪಶ್ಚಿಮ ಭಾಗದಲ್ಲಿ ಸಾಕಷ್ಟು ಸ್ಫೋಟದ ಶಬ್ದ ಕೇಳಿಸಿದೆ. ಇರಾನ್ ಮೀಡಿಯಾಗಳು ಕನ್ಫರ್ಮ್ ಮಾಡಿವೆ. ಇದರ ಪರಿಣಾಮ ಇರಾನ್ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಉಳಿದಿರೋದನ್ನ ಆಕ್ಟಿವೇಟ್ ಮಾಡಿದೆ. ರಾಜಧಾನಿಯ ಹಲವು ಕಡೆಗಳಲ್ಲಿ ಹಾಸ್ಟೈಲ್ ಟಾರ್ಗೆಟ್ಸ್ ಪತ್ತೆಯಾದವು. ಅವುಗಳನ್ನು ಹೊಡೆದು ಹಾಕೋಕೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಯೂಸ್ ಮಾಡಲಾಗಿದೆ ಅಂತ ಮೆಹರ್ ಸುದ್ದಿ ಸಂಸ್ಥೆ ರಿಪೋರ್ಟ್ ಮಾಡಿದೆ. ಕದನ ವಿರಾಮ ಜಾರಿಗೆ ಬಂದ ನಂತರ ಇರಾನ್ನಲ್ಲಿ ಈ ರೀತಿ ಆಗ್ತಿರೋದು ಇದೇ ಮೊದಲು. ಸದ್ಯಕ್ಕೆ ಈ ದಾಳಿ ಮಾಡಿದ್ದು ಯಾರು, ಇದರಲ್ಲಿ ಯಾರನ್ನ ಟಾರ್ಗೆಟ್ ಮಾಡಲಾಯಿತು, ಈ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕು. ಆದರೆ ಡ್ರೋನ್ಗಳ ಹಾರಾಟದ ವಿಡಿಯೋಸ್ ವೈರಲ್ ಆಗಿವೆ. ಈ ಸ್ಫೋಟದ ಹಿಂದೆ ಇಸ್ರೇಲ್ ಕೈವಾಡ ಇರಬಹುದು ಅನ್ನೋ ಅನುಮಾನಗಳು ಕೂಡ ವ್ಯಕ್ತವಾಗ್ತಿವೆ. ಯಾಕಂದ್ರೆ ಇರಾನ್ ಅಮೆರಿಕ ನಡುವಿನ ಸೀಸ್ ಫೈರ್ ಇಸ್ರೇಲ್ಗೆ ಇಷ್ಟನೇ ಇರಲಿಲ್ಲ. ಟ್ರಂಪ್ರ ಕದನ ವಿರಾಮದ ಬಗ್ಗೆ ನೆತನ್ಯಾಹುಗೆ ಬೇಸರ ಇದೆ, ಇನ್ನೂ ಹೊಡಿಬೇಕಾಗಿತ್ತು ಅಂತ. ಹೀಗಾಗಿ ಇಸ್ರೇಲ್ ಏನಾದ್ರೂ ಒಳಗೊಳಗೆ ದಾಳಿ ಮಾಡಿ ಇರಾನ್ ಅನ್ನ ಕೆರಳಿಸೋ ಪ್ರಯತ್ನ ನಡೆಸ್ತಾ ಇದೆಯಾ ಅನ್ನೋ ಚರ್ಚೆ ಈಗ ಶುರುವಾಗಿದೆ. ಈ ನಡುವೆ ಇಸ್ರೇಲ್ ಡಿಫೆನ್ಸ್ ಮಿನಿಸ್ಟರ್ ಇಸ್ರೇಲ್ ಕಾರ್ಡ್ಸ್ ಕೂಡ ಹೊಸದಾಗಿ ಧಮಕಿ ಹಾಕಿದ್ದಾರೆ. ಅಮೆರಿಕ ಗ್ರೀನ್ ಸಿಗ್ನಲ್ ಕೊಟ್ರೆ ಸಾಕು, ನಾವು ಇರಾನ್ ಅನ್ನ ಧೂಳಿಪಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮತ್ತು ಅಲ್ಲಿನ ತೈಲ ಇನ್ಫ್ರಾಸ್ಟ್ರಕ್ಚರ್ ಟಾರ್ಗೆಟ್ ಮಾಡಬೇಕಾಗಿದೆ. ಆಕ್ಚುಲಿ ಕಾಯ್ತಾ ಇದೀವಿ. ಅಮೆರಿಕ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ರೆ ಅದು ಇಮಿಡಿಯೇಟ್ಲಿ ಆಗುತ್ತೆ, ಅದೊಂದು ಬಾಕಿ ಇದೆ ಅಷ್ಟೇ ಅಂತ ಇಸ್ರೇಲ್ ಕಾರ್ಡ್ಸ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಬಾರಿ ಇಸ್ರೇಲ್ನ ದಾಳಿ ಇರಾನ್ ಅನ್ನ ಕತ್ತಲೆಗೆ ದೂಡುತ್ತೆ. ಅದಿನ ವಿದ್ಯುತ್ ಸ್ಥಾವರ ಮತ್ತು ಆರ್ಥಿಕ ಮೂಲಗಳನ್ನ ಧ್ವಂಸ ಮಾಡ್ತೀವಿ, ಇರಾನ್ ಅನ್ನ ಶಿಲಾಯುಗಕ್ಕೆ ಕಳಿಸ್ತೀವಿ ನಾವು ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾಗೆ ಇಸ್ರೇಲ್ ವಿರೋಧಿ ಖಾಮೆನೈ ಸಂತತಿಯನ್ನ ಸಂಪೂರ್ಣವಾಗಿ ಮುಗಿಸೋದು ನಮ್ಮ ಗುರಿ ಅಂತ ಇಸ್ರೇಲ್ ಡಿಫೆನ್ಸ್ ಮಿನಿಸ್ಟರ್ ಹೇಳಿದ್ದಾರೆ. ಹಾಗೆ ಮುಂದಿನ ದಾಳಿ ಅತ್ಯಂತ ಮಾರಕ ಮತ್ತು ವಿಭಿನ್ನವಾಗಿರುತ್ತೆ ಅನ್ನೋ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಇನ್ನು ಸ್ನೇಹಿತರೆ, ಶಿರ್ಡಿ ಸಾಯಿಬಾಬಾ ಎಲ್ಲೋರ ಇಲ್ಲೆಲ್ಲ ಪ್ರವಾಸ ಹೋಗಿ ಬರಬೇಕು ಅನ್ನೋ ಇಷ್ಟ ನಿಮಗಿದ್ರೆ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇದು. ಹಿರಿಯ ನಾಗರಿಕರು ಯಾರಾದರೂ ಇದ್ರೆ ಅವರಿಗೆ ವಿಶೇಷ ಕೇರ್ನೊಂದಿಗೆ ಕನ್ನಡ ಟೂರ್ ಮ್ಯಾನೇಜರ್ ಕರ್ಕೊಂಡು ಹೋಗಿ ಬರ್ತಾರೆ. 7 ಸೆಂಟ್ಸ್ನವರು ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಇನ್ನು ಹಾರ್ಮುಜ್ ಪರಿಸ್ಥಿತಿ ಕೂಡ ಬಿಗಡಾಯಿಸ್ತಿದೆ. ಈಗ ಮತ್ತೆ ಇರಾನ್ ಹಾರ್ಮುಜ್ನಲ್ಲಿ ಹೊಸ ಮೈನ್ಗಳನ್ನ ಹಾಕಿದೆ ಅನ್ನೋ ರಿಪೋರ್ಟ್ ಬರ್ತಾ ಇದೆ. ಯುದ್ಧ ಶುರುವಾದ ಮೇಲೆ ಇರಾನ್ ಈ ರೀತಿ ಮೈನ್ ಹಾಕಿರೋದು 2ನೇ ಬಾರಿ. ಫಸ್ಟ್ ಟೈಮ್ ಹಾಕಿದ್ದ ಮೈನ್ಗಳನ್ನೇ ಕ್ಲಿಯರ್ ಮಾಡಿದ್ದಾರಾ ಇಲ್ವಾ ಅನ್ನೋದು ಸ್ಪಷ್ಟ ಇಲ್ಲ. ಆದರೆ ಇರಾನ್ ಹಾಕಿರೋ ಹೊಸ ಮೈನ್ಗಳನ್ನು ಅಮೆರಿಕ ಸೇನೆ ಟ್ರ್ಯಾಕ್ ಮಾಡ್ತಾ ಇದೆ ಅಂತ ಆಕ್ಸಿಯೋಸ್ ರಿಪೋರ್ಟ್ ಮಾಡಿದೆ. ಯುದ್ಧದಲ್ಲಿ ಇರಾನ್ನ 90% ಮೈನ್ ಹಾಕೋ ಹಡಗುಗಳು ಮತ್ತು ಗೋಡೌನ್ಗಳನ್ನು ಅಮೆರಿಕ ನಾಶ ಮಾಡಿತ್ತು. ಆದರೂ ಇರಾನ್ನ ಕರಾವಳಿ ಪ್ರದೇಶದಲ್ಲಿ ಇನ್ನೂ ಕೆಲ ಮೈನ್ಗಳನ್ನ ಬಚ್ಚಿಡಲಾಗಿದೆ. ಸದ್ಯಕ್ಕೆ ಅವುಗಳನ್ನ ನಾಶ ಮಾಡೋದು ತುಂಬಾ ಕಷ್ಟ ಅಂತ ಅಮೆರಿಕನ್ ಅಧಿಕಾರಿಗಳು ಹೇಳಿದ್ದಾರೆ. ಮಾಹಿತಿ ಪ್ರಕಾರ ಇರಾನ್ನ ಗಶ್ತಿ ಅನ್ನೋ ಚಿಕ್ಕ ಬೋಟ್ಗಳಲ್ಲಿ ಈ ಮೈನ್ಗಳನ್ನ ಹಾಕೋದು ತುಂಬಾ ಈಸಿ. ಒಂದೊಂದು ಬೋಟ್ನಲ್ಲೂ ಕೂಡ 2ರಿಂದ 4 ಮೈನ್ಗಳನ್ನ ತಗೊಂಡು ಹೋಗಿ ನೀರಲ್ಲಿ ಹಾಕ್ ಬರೋದು. ಇರಾನ್ ಬಳಿ ಇಂತಹ 100 ಬೋಟ್ಗಳಿವೆ, ಸಣ್ಣದು. ಜಾಗ ಕಿರಿದಾಗಿರೋದ್ರಿಂದ ಇಲ್ಲಿಗೆ ಅಮೆರಿಕ ಸೇನೆ ಈಸಿಯಾಗಿ ಹೋಗೋಕ್ಕೂ ಆಗಲ್ಲ. ಸುತ್ತಲೂ ಕವರ್ ಆಗಿರೋ ಇರಾನ್ ಯಾವ ಕಡೆಯಿಂದ ಬೇಕಾದ್ರೂ ದಾಳಿ ಮಾಡಬಹುದು. ಹೀಗಾಗಿ ಅಮೆರಿಕಗೆ ಇದು ತುಂಬಾ ದೊಡ್ಡ ಚಾಲೆಂಜ್ ಆಗಿ ಪರಿಣಮಿಸ್ತಾ ಇದೆ. ಇನ್ನು ಇರಾನ್ ಮತ್ತು ಅಮೆರಿಕ ನಡುವೆ ಮತ್ತೆ ಏನ್ ಸ್ಫೋಟ ಆಗುತ್ತೋ ಗೊತ್ತಿಲ್ಲ. ಹೀಗಾಗಿ ಟೆಹರಾನ್ ಅಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ಹೊಸ ಅಡ್ವೈಸರಿ ರಿಲೀಸ್ ಮಾಡಿದೆ. ಸ್ವಲ್ಪ ಅಲಾರ್ಮಿಂಗ್ ಇದು, ಅಂದ್ರೆ ಒಂಥರ ಸೀರಿಯಸ್ ಆಗಿ ತಗೋಬೇಕಾಗಿರೋ ವಿಚಾರ ಇದು. ಇರಾನ್ ನಲ್ಲಿ ಏನೋ ಆಗಬಹುದು ಅಂತ. ಯಾಕಂದ್ರೆ ಏನ್ ಹೇಳಿದೆ ಗೊತ್ತಾ ಭಾರತೀಯ ರಾಯಭಾರ ಕಚೇರಿ, ಇರಾನ್ ನಲ್ಲಿರೋ ಭಾರತೀಯರು ತಕ್ಷಣ ಇರಾನ್ ಬಿಟ್ಟು ಹೊರ ಹೋಗಿ ಅಂತ ಹೇಳಿ ಇವಾಗ ಹೊಸದಾಗಿ ಅಡ್ವೈಸರಿ ಕೊಟ್ಟಿದ್ದಾರೆ. ನಾವು ಯಾವ ದಾರಿಯನ್ನ ಹೇಳ್ತೀವೋ ಆ ದಾರಿಯನ್ನೇ ಬಳಸಿ, ಬೇರೆ ಕಡೆಗೆ ಹೋಗಿ ಅಪಾಯ ತನ್ಕೋಬೇಡಿ ನಿಮ್ಮೇಲೆ ನೀವು ಅಂತ ವಾರ್ನಿಂಗ್ ಕೊಟ್ಟಿದೆ. ಹಾಗೆ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಭಾರತೀಯರು ಹೊಸದಾಗಿ ಇರಾನ್ ಕಡೆಗೆ ಹೋಗೋರು ಪ್ಲಾನ್ ಮಾಡಿದ್ರೆ ಹೋಗಬೇಡಿ, ವಿಮಾನ ಅಥವಾ ರಸ್ತೆ ಮಾರ್ಗ ಯಾವುದನ್ನು ಬಳಸಬೇಡಿ, ಹೋಗಬೇಡಿ ಇರಾನ್ಗೆ ಅನ್ನೋ ವಾರ್ನಿಂಗ್ ಕೊಡಲಾಗಿದೆ ಭಾರತದ ಕಡೆಯಿಂದ. ಸಹಾಯವಾಣಿ ನಂಬರ್ಗಳನ್ನ ಕೂಡ, ಇಮೇಲ್ ಐಡಿಯನ್ನ ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಇರಾನ್ ಸುತ್ತ ಅಮೆರಿಕ ತನ್ನ ನೇವಲ್ ಬ್ಲಾಕೇಡ್ ಅನ್ನ ಮತ್ತಷ್ಟು ಬಿಗಿ ಮಾಡ್ತಾ ಇದೆ. ಈಗ ತನ್ನ 3ನೇ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಮಿಡಲ್ ಈಸ್ಟ್ಗೆ ತಂದು ನಿಲ್ಲಿಸಿದೆ. ಈ ಬಗ್ಗೆ ಅಮೆರಿಕ ಸೇನೆ ಕನ್ಫರ್ಮ್ ಮಾಡಿದೆ. USS ಜಾರ್ಜ್ H.W. ಬುಷ್ ಹಿಂದೂ ಮಹಾಸಾಗರದಲ್ಲಿ ಸಾಗ್ತಾ ಇರೋ ಫೋಟೋವನ್ನ ಸೆಂಟ್ರಲ್ ಕಮಾಂಡ್ ಪೋಸ್ಟ್ ಮಾಡಿದೆ. ಈ ನಡುವೆ ಅಮೆರಿಕ ಇರಾನ್ನ ಮತ್ತೊಂದು ಹಡಗನ್ನ ಸೀಸ್ ಮಾಡಿದೆ. ಇರಾನ್ನ ತೈಲ ಸಾಗಿಸ್ತಾ ಇದ್ದ ಮ್ಯಾಜೆಸ್ಟಿಕ್ ಎಕ್ಸ್ ಅನ್ನೋ ಟ್ಯಾಂಕರ್ ಅನ್ನ ಹಿಂದೂ ಮಹಾಸಾಗರದಲ್ಲಿ ವಶಪಡಿಸಿಕೊಂಡಿದೆ. ಇರಾನ್ ತೈಲವನ್ನ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದ ಕಾರಣವನ್ನ ಕೊಟ್ಟು 2024ರಲ್ಲೇ ಈ ಹಡಗಿನ ಮೇಲೆ ಅಮೆರಿಕ ಸ್ಯಾಂಕ್ಷನ್ಸ್ ಹಾಕಿತ್ತು. ಇದನ್ನ ವಶಪಡಿಸಿಕೊಂಡ ವಿಡಿಯೋವನ್ನ ಕೂಡ ಈಗ ಅಮೆರಿಕ ರಿಲೀಸ್ ಮಾಡಿದೆ. ಹಾಗೆ ಇರಾನ್ಗೆ ಸಂಬಂಧಪಟ್ಟ ಯಾವುದೇ ಹಡಗು
ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ರು ನಾವು ಬಿಡಲ್ಲ ಅಂತ ಪೆಂಟಗನ್ ಹೇಳಿದೆ. ಇನ್ನೊಂದ್ ಕಡೆ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮೊಜ್ತಬಾ ಖಾಮೆನಿ ಆರೋಗ್ಯದ ಬಗ್ಗೆ ಹೊಸ ಮಾಹಿತಿ ಬರ್ತಾ ಇದೆ. ಖಾಮೆನಿರ ಮುಖ ಮತ್ತು ತುಟಿಗಳಿಗೆ ಸುಟ್ಟ ಗಾಯಗಳಾಗಿವೆ, ಹೀಗಾಗಿ ಅವರಿಗೆ ಸರಿಯಾಗಿ ಮಾತನಾಡೋಕೆ ಆಗ್ತಾ ಇಲ್ಲ ಅಂತ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಶೀಘ್ರದಲ್ಲಿ ಅವರಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡೋ ಚಾನ್ಸಸ್ ಇದೆ ಅಂತಾನೂ ಹೇಳಲಾಗಿದೆ. ಖಾಮೆನಿರ ಒಂದು ಕಾಲಿಗೆ 3 ಬಾರಿ ಆಪರೇಷನ್ ಮಾಡಲಾಗಿದೆ. ಶೀಘ್ರದಲ್ಲಿ ಕೃತಕ ಕಾಲು ಅಳವಡಿಸೋಕೆ ವೈದ್ಯರು ತಯಾರಿ ನಡೆಸ್ತಾ ಇದ್ದಾರೆ. ಮೊಜ್ತಬಾ ಖಾಮೆನಿ ಕೈಗೂ ಪೆಟ್ಟಾಗಿದೆ. ಆದ್ರೆ ಇಷ್ಟೆಲ್ಲ ನೋವಿದ್ರು ಮೊಜ್ತಬಾ ಮಾನಸಿಕವಾಗಿ ಆಕ್ಟಿವ್ ಇದ್ದಾರೆ ಅಂತ ಅಮೆರಿಕನ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಹಾಗೆ ಅವರು ಅಜ್ಞಾತ ಸ್ಥಳದಿಂದಲೇ ಆಡಳಿತ ನಡೆಸ್ತಾ ಇದ್ದಾರೆ. ಇಸ್ರೇಲ್ ಮತ್ತೆ ದಾಳಿ ಮಾಡಬಹುದು ಅನ್ನೋ ಭಯದಲ್ಲಿ ಇರಾನ್ನ ಉನ್ನತ ನಾಯಕರಿಗೂ ಅವರನ್ನ ಭೇಟಿ ಮಾಡೋಕೆ ಬಿಡ್ತಾ ಇಲ್ಲ. ಆದ್ರೆ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಮಾತ್ರ ಹೋಗಿ ನೋಡ್ಕೊಂಡ್ ಬರ್ತಾ ಇದ್ದಾರೆ. ಪೆಜೆಶ್ಕಿಯಾನ್ ಹಾರ್ಟ್ ಸರ್ಜನ್ ಆಗಿರೋದ್ರಿಂದ ಅವರೇ ಖಾಮೆನಿಗೆ ಟ್ರೀಟ್ಮೆಂಟು ಕೊಡ್ತಾ ಇದ್ದಾರೆ. ಅಧ್ಯಕ್ಷನ್ ಕೆಲಸ ಮಾಡೋದು ಮಾತ್ರ ಅಲ್ಲ, ಟ್ರೀಟ್ಮೆಂಟು ಕೊಡ್ತಿದ್ದಾರೆ ಅಂತ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಎವಿಡೆನ್ಸ್ ಏನಿದಕ್ಕೆ ಯಾವುದು ಕೊಟ್ಟಿಲ್ಲ, ಅವರು ರಿಪೋರ್ಟ್ ಮಾಡಿದ್ದಾರೆ ಅಷ್ಟೇ. ನಿಜಾನೋ ಅಥವಾ ಫಿಲ್ಮಿ ಕಾಲ್ಪನಿಕ ಸ್ಟೋರಿನೋ ಯಾವುದಕ್ಕೂ ಕ್ಲಾರಿಟಿ ಇಲ್ಲ ಇದಕ್ಕೆ. ಅಷ್ಟು ಮಾತ್ರ ಅಲ್ಲ, ಇರಾನ್ ಒಳಗಡೆ ಆಂತರಿಕ ಸಂಘರ್ಷ ಶುರುವಾಗಿದೆ ಅಂತಲೂ ನ್ಯೂಯಾರ್ಕ್ ಟೈಮ್ಸ್ ಹೇಳಿದೆ. ಇರಾನ್ ಸ್ಪೀಕರ್ ಮೊಹಮ್ಮದ್ ಘಾಲಿಬಾಫ್ ಮತ್ತು ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿಗೆ ಕದನ ವಿರಾಮ ಮಾಡ್ಕೊಳ್ಳೋಕೆ ಆಸೆ ಇದೆ. ಆದರೆ ಖಾಮೆನಿ ಆಪ್ತ ಪಡೆ IRGCಯ ಜನರಲ್ಗಳಿಗೆ ಇದು ಇಷ್ಟ ಇಲ್ಲ. ಅದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ ಅಮೆರಿಕನ್ ಮೀಡಿಯಾಗಳು ಹೇಳಿದೆ. ಯಾವ ಲೆವೆಲ್ಗಂದ್ರೆ IRGC ನಡೆಯಿಂದ ಸ್ಪೀಕರ್ ಘಾಲಿಬಾಫ್ ಬೇಸರಗೊಂಡಿದ್ದಾರೆ. ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕು ಮುಂದಾಗಿದ್ದಾರೆ, ಲೆಟರ್ ಕಳಿಸ್ಬಿಟ್ಟಿದ್ದಾರೆ ಅಂತ ಇಸ್ರೇಲ್ನ ಚಾನೆಲ್ 12 ರಿಪೋರ್ಟ್ ಮಾಡಿದೆ. ಇನ್ನು ಇರಾನ್ ವಿರುದ್ಧದ ವಾರ್ನಲ್ಲಿ ಅಮೆರಿಕ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಬಳಸಲ್ಲ ಅಂತ ಟ್ರಂಪ್ ಕಡೆಗೂ ಕೂಡ ಒಂದು ಸಮಾಧಾನದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವೈಟ್ ಹೌಸ್ ನಲ್ಲಿ ಪತ್ರಕರ್ತರು ನೇರವಾಗಿ ಪ್ರೆಸಿಡೆಂಟ್ಗೆ ಕೇಳಿಬಿಟ್ರು, ಏನ್ರಿ ಹೌದೇನ್ರಿ ಅಂತ ಹೇಳಿ. ಅದಕ್ಕೆ ಉತ್ತರಿಸಿದ ಟ್ರಂಪ್, ನಾನು ಯಾಕೆ ನ್ಯೂಕ್ಲಿಯರ್ ಅಸ್ತ್ರ ಬಳಸಲಿ, ಅಣ್ವಸ್ತ್ರ ಇಲ್ದೇನೆ ನಾವು ಇರಾನ್ ಅನ್ನ ಸಂಪೂರ್ಣ ನಾಶ ಮಾಡಿದೀವಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಇರಾನ್ ಜೊತೆಗಿನ ಶಾಂತಿ ಒಪ್ಪಂದಕ್ಕೆ ಎಷ್ಟು ದಿನ ಕಾಯ್ತೀರಾ ಅಂತ ಕೇಳಿದಕ್ಕೆ, ನನಗೆ ಅರ್ಜೆಂಟ್ ಮಾಡಬೇಡಿ, ಟೈಮ್ ಕೊಡಿ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಕದನ ವಿರಾಮದ ಗ್ಯಾಪ್ ನಲ್ಲಿ ಇರಾನ್ ತನ್ನ ಅಸ್ತ್ರಗಳನ್ನ ಸ್ವಲ್ಪ ಮಟ್ಟಿಗೆ ರೆಡಿ ಮಾಡಿಕೊಂಡಿರಬಹುದು, ಆದ್ರೆ ನಮ್ಮ ಸೇನೆ ಅದನ್ನ ಒಂದೇ ದಿನದಲ್ಲಿ ಮತ್ತೆ ಕ್ಲೀನ್ ಮಾಡಿ ಎಲ್ಲ ನಾಶ ಮಾಡುತ್ತೆ ಅಂತ ಟ್ರಂಪ್ ಕ್ಲೇಮ್ ಮಾಡಿದ್ದಾರೆ. ಏನೋ ಇಸ್ರೇಲ್ ಲೆಬನಾನ್ ನಡುವಿನ ಕದನ ವಿರಾಮ ಮತ್ತೆ ವಿಸ್ತರಣೆಯಾಗಿದೆ. ಮುಂದಿನ 3 ವಾರಗಳ ಕಾಲ ಈ ಸೀಸ್ ಫೈರ್ ಮುಂದುವರಿಯುತ್ತೆ ಅಂತ ಟ್ರಂಪ್ ಡಿಕ್ಲೇರ್ ಮಾಡಿದ್ದಾರೆ. ವೈಟ್ ಹೌಸ್ ನಲ್ಲಿ ಆದ ಮೀಟಿಂಗ್ ಬಳಿಕ ಈ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ. ಈ ಮೀಟಿಂಗ್ ನಲ್ಲಿ ಇಸ್ರೇಲ್ ಮತ್ತು ಲೆಬನಾನ್ ರಾಯಭಾರಿಗಳು ಪಾಲ್ಗೊಂಡಿದ್ರು. ಏನೋ ಹೆಜ್ಬುಲ್ಲಾ ಪ್ರಭಾವ ತಡೆಯೋಕೆ ಲೆಬನಾನ್ಗೆ ಅಮೆರಿಕ ಹೆಲ್ಪ್ ಮಾಡುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಇದನ್ನ ಮಾಡೋಕೆ ಇರಾನ್ ಹೆಜ್ಬುಲ್ಲಾಗ್ ಹೆಲ್ಪ್ ಮಾಡ್ತಿದೆಯಲ್ಲ ಇರಾನ್ನವರು, ಆ ಫಂಡಿಂಗ್ ಇರಾನ್ ಸ್ಟಾಪ್ ಮಾಡಬೇಕು ಅನ್ನೋ ವಾರ್ನಿಂಗ್ ಕೂಡ ಟ್ರಂಪ್ ಕೊಟ್ಟಿದ್ದಾರೆ ಇರಾನ್ಗೆ. ಮತ್ತೊಂದು ಕಡೆ ಇಸ್ರೇಲ್ ಇದಕ್ಕೆಲ್ಲ ರಿಯಾಕ್ಟ್ ಮಾಡಿದೆ. ಟ್ರಂಪ್ ಅನೌನ್ಸ್ ಮಾಡಿರೋ ಈ ಕದನ ವಿರಾಮ 100% ವರ್ಕ್ ಆಗಲ್ಲ ಅಂತ ಹೇಳಿದ್ದಾರೆ. ಕದನ ವಿರಾಮದ ನಂತರವೂ ಗಡಿಯಲ್ಲಿ ಉದ್ವಿಗ್ನತೆ ಮುಂದುವರೆದಿದೆ ಅಂತ ಇಸ್ರೇಲ್ ವಿಶ್ವಸಂಸ್ಥೆ ರಾಯಭಾರಿ ಡ್ಯಾನಿ ಡ್ಯಾನನ್ ಹೇಳಿದ್ದಾರೆ. ಅಲ್ಲದೆ ನಮಗೇನಾದ್ರೂ ಬೆದರಿಕೆ ಕಂಡು ಬಂದ್ರೆ ನಾವಂತೂ ಸೇನಾ ಕಾರ್ಯಾಚರಣೆ ಮುಂದುವರಿಸ್ತಾನೆ ಇರ್ತೀವಿ ಅನ್ನೋ ಓಪನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆ ಲೆಬನಾನ್ ಸರ್ಕಾರದೊಂದಿಗೆ ಮಾತುಕತೆ ಅಂತೆ ಕದನ ವಿರಾಮ ಅಂತೆ. ಅವ್ರಿಗೇನಾದ್ರು ಈ ದಕ್ಷಿಣ ಲೆಬನಾನಲ್ಲಿ ಶಾಂತಿ ಕಾಪಾಡೋ ಸಾಮರ್ಥ್ಯ ಇದೆಯಾ ಅವರಿಗೆ? ಅಲ್ಲೆಲ್ಲ ಹಿಜ್ಬುಲ್ಲಾಗಳಿದಾರಲ್ಲ, ಅವ್ರ ಮೇಲೆ ಕಂಟ್ರೋಲ್ ಮಾಡೋಕ್ಕೆ ಅವ್ರು ಲೆಬನಾನ್ ಸರ್ಕಾರಕ್ಕೆ ಆಗುತ್ತಾ ಅಂತ ಪ್ರಶ್ನೆ ಮಾಡಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಫೇಲ್ ಆಗುತ್ತೆ ಇದು ಅಂತ ಹೇಳಿ. ಏನೋ ಇರಾನ್ ವಾರ್ ಟೈಮ್ನಲ್ಲಿ ಅಮೆರಿಕಾಗೆ ಕೈ ಕೊಟ್ಟ ಮಿತ್ರ ರಾಷ್ಟ್ರಗಳಿಗೆ ಟ್ರಂಪ್ ಪಾಠ ಕಲಿಸ್ತಾರಂತೀಗ. ಇದಕ್ಕಾಗಿ ಟ್ರಂಪ್ ಆಡಳಿತ ಒಳ್ಳೆಯವರು ಮತ್ತು ಕೆಟ್ಟವರು ಪೋಖ್ರಿಗಳು ಅಂತ ಲಿಸ್ಟ್ ರೆಡಿ ಮಾಡ್ತಿದ್ದಾರೆ. ಇದನ್ನ ನಾಟಿ ಅಂಡ್ ನೈಸ್ ಲಿಸ್ಟ್ ಅಂತ ಕರಿತಾ ಇದಾರಂತೆ. ಟ್ರಂಪ್ ಹೆಸರಿಡೋದ್ರಲ್ಲೂ ಅವ್ರದೇ ಸ್ಟೈಲ್ ಅಲ್ಲಿ ಇಡ್ತಾರೆ, ನಾಟಿ ಅಂಡ್ ನೈಸ್ ಅಂತೆ. ಈ ಬಗ್ಗೆ ಅಮೆರಿಕದ ಡಿಫೆನ್ಸ್ ಸೆಕ್ರೆಟರಿ ಪೀಟ್ ಹೆಕ್ಸೆತ್ ಕೂಡ ಮಾತನಾಡಿದ್ದಾರೆ. ಇಸ್ರೇಲ್, ಸೌತ್ ಕೊರಿಯಾ, ಪೋಲೆಂಡ್, ಜರ್ಮನಿ ಹಾಗೂ ಬಾಲ್ಟಿಕ್ ದೇಶಗಳ ತರ ಯಾರು ನಮಗೆ ಸಪೋರ್ಟ್ ಮಾಡ್ತಾರೋ ಅವರಿಗೆ ನಮ್ಮ ಕಡೆಯಿಂದ ಸ್ಪೆಷಲ್ ಫೇವರ್ಸ್ ಇರುತ್ತೆ. ಆದರೆ ಸಪೋರ್ಟ್ ಮಾಡದೇ ಇದ್ರೆ ಪರಿಣಾಮ ಎದುರಿಸಬೇಕಾಗತ್ತೆ, ನಿಮಗೆ ಪಾಠ ಕಲಿಸ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಉಳಿದಂತೆ ಬ್ರಿಟನ್, ಫ್ರಾನ್ಸ್, ಸ್ಪೇನ್ಗಳನ್ನ ಟ್ರಂಪ್ ನಾಟಿ ಲಿಸ್ಟ್ಗೆ ಸೇರಿಸಬಹುದು, ಕೆಟ್ಟವರ ಪೋಖ್ರಿಗಳ ಲಿಸ್ಟ್ಗೆ ಸೇರಿಸಬಹುದು ಅಂತ ಹೇಳಲಾಗ್ತಿದೆ. ಆದರೆ ಈ ಲಿಸ್ಟ್ ಇಟ್ಕೊಂಡು ಯಾವ ರೀತಿ ಅವರಿಗೆ ಸಮಸ್ಯೆ ಕೊಡ್ತಾರೆ, ಟ್ಯಾರಿಫಾ, ಸ್ಯಾಂಕ್ಷನ್ಸಾ ಅಥವಾ ಡಿಫೆನ್ಸ್ನಲ್ಲಿ ಹೆಲ್ಪ್ ಮಾಡಲ್ಲ ಅಂತ ಹೇಳ್ತಾರ, ಏನು ಪ್ರಾಬ್ಲಮ್ ಕೊಡ್ತಾರೆ ಅದು ನೋಡಬೇಕು, ಪಾಠ ಹೆಂಗೆ ಕಲಿಸ್ತಾರೆ ಟ್ರಂಪ್ ಅಂತ. ಆದರೆ ಮಾಧ್ಯಮಗಳ ಪ್ರಕಾರ ಸೇನೆ ಅಲ್ಲಿ ಇಟ್ಟಿದಾರಲ್ಲ ಅಮೆರಿಕನ್ಸ್ ನ್ಯಾಟೋ ಕಂಟ್ರೀಸಲ್ಲಿ, ಅಲ್ಲಿಂದ ಶಿಫ್ಟ್ ಮಾಡೋದು, ನಾವು ರಕ್ಷಣೆ ಕೊಡಲ್ಲ ಅಂತ ಹೇಳೋದು, ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಮತ್ತು ವೆಪನ್ ಸೇಲ್ಸ್ನಲ್ಲಿ ಎಲ್ಲ ಚೇಂಜಸ್ ಮಾಡೋದು, ಇದೆಲ್ಲ ಆಗಬಹುದು ಅಂತ ಹೇಳಲಾಗ್ತಿದೆ. ಇದರ ಬೆನ್ನಲ್ಲೇನೆ ಈ ನಾಟಿ ನೈಸ್ ಲಿಸ್ಟ್ ಬಗ್ಗೆ ಚರ್ಚೆ ಆಗ್ತಿರೋ ಬೆನ್ನಲ್ಲೇನೆ ಬ್ರಿಟಿಷ್ ವಸ್ತುಗಳ ಮೇಲೆ ಭಾರಿ ಟ್ಯಾರಿಫ್ ಹಾಕ್ತೀವಿ ಅಂತ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಮೆರಿಕನ್ ಟೆಕ್ ಕಂಪನಿಗಳ ಮೇಲೆ ಬ್ರಿಟನ್ 2% ಟ್ಯಾಕ್ಸ್ ಹಾಕ್ತಾ ಇದೆ. ಇದು ಅಮೆರಿಕನ್ ಕಂಪನಿಗಳಿಗೆ ಮಾಡ್ತಿರುವ ಅನ್ಯಾಯ. ಅಮೆರಿಕವನ್ನ ಬ್ರಿಟನ್ ಮಿಸ್ಯೂಸ್ ಮಾಡ್ಕೊಳ್ತಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಕೂಡಲೇ ಡಿಜಿಟಲ್ ಸೇವಾ ತೆರಿಗೆ ಕ್ಯಾನ್ಸಲ್ ಮಾಡಬೇಕು ನೀವು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಬ್ರಿಟನ್ ಮತ್ತು ಅಮೆರಿಕ ನಡುವೆ $400 ಬಿಲಿಯನ್ ವ್ಯಾಪಾರ ನಡೆಯುತ್ತೆ. ಬ್ರಿಟನ್ $35 ಬಿಲಿಯನ್ ಟ್ರೇಡ್ ಸರ್ಪ್ಲಸ್ ಇಟ್ಕೊಂಡಿದೆ. ಅಂದ್ರೆ ಅಮೆರಿಕಾಗೆ ಯುಕೆನವರು ಹೆಚ್ಚು ರಫ್ತು ಮಾಡ್ತಾರೆ. ಮತ್ತೊಂದು ಕಡೆ ಭಾರತಕ್ಕೂ ಕೂಡ ಟ್ರಂಪ್ ಸರ್ಕಾರ ಶಾಕ್ ಕೊಟ್ಟಿದೆ. ಭಾರತದಿಂದ ಆಮದು ಮಾಡಿಕೊಳ್ಳೋ ಸೋಲಾರ್ ಸೆಲ್ ಮತ್ತು ಪ್ಯಾನೆಲ್ಗಳ ಮೇಲೆ 123% ಆಂಟಿ ಡಂಪಿಂಗ್ ಸುಂಕವನ್ನ ಹಾಕಿದ್ದಾರೆ. ಭಾರತ ಅನ್ಯಾಯದಿಂದ ಅತಿ ಕಡಿಮೆ ಬೆಲೆಗೆ ಸೋಲಾರ್ ಉತ್ಪನ್ನಗಳನ್ನ ಡಂಪ್ ಮಾಡ್ತಿದೆ.
ಅಂತ ಅಮೆರಿಕ ದೂರಿದೆ. ಇದೇ ವೇಳೆ ಇಂಡೋನೇಷ್ಯಾದ ಸೋಲಾರ್ ರಫ್ತಿನ ಮೇಲೆ 35%, ಹಾಗೆ ಲಾವೋಸ್ ಮೇಲೆ ಸುಮಾರು 22% ಸುಂಕವನ್ನ ಹಾಕಲಾಗಿದೆ. ಬೇರೆಯವರು ಕಮ್ಮಿ ಹಾಕಿದ್ದಾರೆ, ಭಾರತಕ್ಕೆ ಫ್ರೆಂಡ್ ಅಂತ ಹೇಳಿ ಜಾಸ್ತಿ ಹಾಕಿದ್ದಾರೆ. ಕಳೆದ ವರ್ಷವೊಂದರಲ್ಲೇ ಈ 3 ರಾಷ್ಟ್ರಗಳಿಂದ ಅಮೆರಿಕ ಸುಮಾರು $4.5 ಬಿಲಿಯನ್ ಮೌಲ್ಯದ ಸೋಲಾರ್ ಉತ್ಪನ್ನಗಳನ್ನ ಆಮದು ಮಾಡಿಕೊಂಡಿತ್ತು. ಇದು ಅಮೆರಿಕದ ಒಟ್ಟು ಆಮದಿನ 2/3 ಭಾಗ. ಇದರಿಂದ ನಮ್ಮ ಕಂಪನಿಗಳಿಗೆಲ್ಲ ಸಮಸ್ಯೆ ಆಗ್ತಿದೆ. ಬೇಡ, ನೀವು ತರದ್ ಬೇಡ, ನಿಮ್ಮ ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳಿ ಟ್ರಂಪ್ ಟ್ಯಾರಿಫ್ ಹಾಕಿದ್ದಾರೆ. ಆದ್ರೆ ಇನ್ನೂ ಕೂಡ ಪೂರ್ತಿಯಾಗಿ ಕಾನೂನಾಗಿ ಜಾರಿಗೆ ಬಂದಿಲ್ಲ. ಇದು ಭಾರತದ ಸೋಲಾರ್ ಉತ್ಪನ್ನಗಳ ಮೇಲಿನ ಅಂತಿಮ ನಿರ್ಧಾರವನ್ನು ಅಮೆರಿಕದ ವಾಣಿಜ್ಯ ಇಲಾಖೆ ಜುಲೈ 13 ಹೊತ್ತಿಗೆ ಇದನ್ನು ಫೈನಲೈಸ್ ಮಾಡೋ ನಿರೀಕ್ಷೆ ಇದೆ. ಅಲ್ಲಿ ತನಕ ತಾತ್ಕಾಲಿಕ ಸುಂಕ ಅಂತೂ ಜಾರಿಯಲ್ಲಿರುತ್ತೆ, ಕಾನೂನಾಗಿ ಬಂದಿರೋದಿಲ್ಲ ಅಷ್ಟೇ. ಸದ್ಯ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದವನ್ನು ಫೈನಲೈಸ್ ಮಾಡುವ ವಿಚಾರವಾಗಿ ಭಾರತದ ನಿಯೋಗ ಅಮೆರಿಕದಲ್ಲಿದೆ. ಈ ಹೊತ್ತಲ್ಲೇ ಈ ರೀತಿ ಇವರು ಒಂಥರ ಕಾಟ ಕೊಟ್ಟು ಮಾತುಕತೆಯಲ್ಲಿ ಭಾರತವನ್ನು ಬಗ್ಸೋಕೆ ಪ್ರಯತ್ನ ಪಡ್ತಿದ್ದಾರೆ. ಇನ್ನು ಟ್ರಂಪ್ಗೆ ಕಡೆಗೂ ಭಾರತ ತಿರುಗೇಟು ಕೊಟ್ಟಿದೆ. ಭೂಮಿ ಮೇಲಿನ ನರಕ, ಹೆಲ್ ಹೋಲ್ ಅಂತ ಕರೆದಿದ್ರಲ್ಲ, ಅಂದ್ರೆ ಆ ರೀತಿ ಬೇರೆಯವ್ರು ಕರೆದಿದ್ದನ್ನ ಹೌದು ಅಂತ ಹೇಳಿ ಅನುಮೋದಿಸಿ ಅದನ್ನ ಶೇರ್ ಮಾಡಿದ್ರಲ್ಲ ಟ್ರಂಪ್. ಆರಂಭದಲ್ಲಿ ಭಾರತ ತಿರುಗೇಟು ಕೊಡೋಕೆ ಅಥವಾ ಕಠಿಣವಾಗಿ ಪ್ರತಿಕ್ರಿಯೆ ಕೊಡೋಕೆ ಹಿಂದೇಟು ಹಾಕಿತ್ತು, ಅಲ್ಲಿಗೆ ಬಿಡ್ತೀವಿ ಇದನ್ನ ಅಂತ ಹೇಳಿತ್ತು. ಆದ್ರೆ ಆಮೇಲೆ ಸ್ವಲ್ಪ ಹೊತ್ತಿನ ಬಳಿಕ ಭಾರತ ತಿರುಗೇಟು ಕೊಟ್ಟಿದೆ. ಈಗ ಈ ನಡೆ ಅನುಚಿತ ಮತ್ತು ಕೀಳು ಮಟ್ಟದ ರುಚಿಯನ್ನು ತೋರಿಸುತ್ತೆ, ಇದು ಅವರ ಅಜ್ಞಾನವನ್ನ ತೋರಿಸುತ್ತೆ ಅಂತ ಭಾರತ ಆಕ್ರೋಶ ಹೊರ ಹಾಕಿದೆ. ನಾವು ಟ್ರಂಪ್ ಮಾಡಿರೋ ಒರಿಜಿನಲ್ ಕಾಮೆಂಟ್ಸ್ ಮತ್ತು ಆಮೇಲೆ ಅಮೆರಿಕನ್ ಎಂಬಸಿ ಕೊಟ್ಟಿರೋ ಕ್ಲಾರಿಫಿಕೇಶನ್ ಎರಡನ್ನೂ ಗಮನಿಸಿದ್ದೀವಿ. ಭಾರತ ಮತ್ತು ಅಮೆರಿಕದ ನಡುವೆ ಮೊದಲಿಂದಲೂ ಪರಸ್ಪರ ಗೌರವ ಹಾಗೂ ಸಮಾನ ಹಿತಾಸಕ್ತಿ ಇದೆ. ಆದರೆ ಇಂಥ ಹೇಳಿಕೆಗಳು ಎರಡು ದೇಶಗಳ ಸಂಬಂಧದ ವಾಸ್ತವವನ್ನು ಖಂಡಿತ ತೋರಿಸಲ್ಲ. ಇದು ಕೀಳು ಅಭಿರುಚಿಯ ಒಂದು ವರ್ತನೆ ಇದು ಅಂತ ಹೇಳಿ ಕೌಂಟರ್ ಕೊಟ್ಟಿದೆ. ಟ್ರಂಪ್ ಹೆಸರನ್ನ ಉಲ್ಲೇಖ ಮಾಡದೆ ಇಂಡೈರೆಕ್ಟ್ ಆಗಿ ರೀತಿ ಕೌಂಟರ್ ಕೊಟ್ಟಿದೆ ಭಾರತದ ವಿದೇಶಾಂಗ ಇಲಾಖೆ. ಇಷ್ಟ ಆಗ್ತಿದ್ದ ಹಾಗೆ ಇರಾನ್ ಸಡನ್ ಆಗಿ ಬಂತಲ್ಲ, ಮಧ್ಯದಲ್ಲಿ ಎಂಟ್ರಿ ಕೊಟ್ಟಿದೆ ಇರಾನ್. ಟ್ರಂಪ್ ಅವರೇ ಹೋಗಿ ಭಾರತವನ್ನು ಒಂದ್ಸಲಿ ನೋಡ್ಕೊಂಬನ್ನಿ, ನಿಮಗೆ ಗೊತ್ತಿಲ್ಲ ಭಾರತದ ಬಗ್ಗೆ, ಭಾರತ ಗ್ರೇಟ್ ಅನ್ನೋ ರೀತಿಯಲ್ಲಿ ಇರಾನ್ನವರು ಭಾರತಕ್ಕೆ ಬೆಂಬಲ ಕೊಡಕ್ಕೆ ಬಂದಿದ್ದಾರೆ. ಅದರಲ್ಲೂ ಕೂಡ ಮಹಾರಾಷ್ಟ್ರದ ಸಂಸ್ಕೃತಿಯನ್ನು ತೋರಿಸುವ ಒಂದು ವಿಡಿಯೋವನ್ನು ಹಾಕಿದ್ದಾರೆ ಮುಂಬೈನಲ್ಲಿರೋ ಇರಾನ್ ರಾಯಭಾರ ಕಚೇರಿಯವರು. ಟ್ರಂಪ್ಗೆ ಒಂದು ಕಲ್ಚರಲ್ ಡಿಟಾಕ್ಸ್ ಬೇಕಾಗಿದೆ. ಅವರು ಈ ಬಕ್ವಾಸ್ ಮಾತುಗಳನ್ನು ಸ್ವಲ್ಪ ಕಮ್ಮಿ ಮಾಡಬೇಕು. ಕಬಿ ಇಂಡಿಯಾ ಆಕೆ ದೇಕೋ ಫಿರ್ ಬೋಲ್ನಾ, ಅಂದರೆ ಒಂದ್ಸರಿ ಇಂಡಿಯಾ ಬಂದು ನೋಡಪ್ಪ ಆಮೇಲೆ ಮಾತಾಡಿ ನೀನು ಅಂತ ಹೇಳಿ ಟ್ರಂಪ್ಗೆ ಇರಾನ್ ಕೌಂಟರ್ ಕೊಟ್ಟಿದೆ. ಅದರ ಬೆನ್ನಲ್ಲೇ ಹೈದರಾಬಾದ್ನಲ್ಲಿರೋ ಇರಾನ್ ಆಫೀಸ್ ಕೂಡ ದಕ್ಷಿಣ ಭಾರತಕ್ಕೆ ಬಂದರೆ ಸ್ವರ್ಗವೇ ಓಪನ್ ಆಗುತ್ತೆ, ಟ್ರಂಪ್ ನೋಡ್ಕೊಂಡು ಹೋಗಿ ಸುಮ್ಮನೆ ಮಾತಾಡಬೇಡಿ ಅಂತ ಇರಾನ್ ಅವರು ಫುಲ್ ಅಗ್ರೆಸಿವ್ ಆಗಿ ಭಾರತಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಇಂಡಿಯಾ ತುಂಬಾ ಸುಂದರವಾಗಿದೆ ಅಂತ. ಇದು ದೊಡ್ಡ ವಿವಾದ ಆಗೋಕೆ ಶುರುವಾಯಿತು. ಭಾರತೀಯರು ರುಚಿಗೆದ್ರು, ಇಂಟರ್ನ್ಯಾಷನಲ್ ಇಶ್ಯೂ ಆಗೋಕೆ ಶುರುವಾಯಿತು. ಆಗ ಎಚ್ಚೆತ್ತ ದಿಲ್ಲಿಯ US ಎಂಬಸಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ಪ್ರಯತ್ನ ಪಡ್ತು. ಅಮೆರಿಕದ ರಾಯಭಾರ ಕಚೇರಿ ವಕ್ತಾರ ಕ್ರಿಸ್ಟೋಫರ್ ಎಲ್ಮ್ಸ್ ಭಾರತ ಶ್ರೇಷ್ಠ ರಾಷ್ಟ್ರ ಅಂತ ಹೇಳಿ ವಿವಾದವನ್ನ ತಣ್ಣಗೆ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ಏನೋ ಯುರೋಪಿಯನ್ ರಾಷ್ಟ್ರಗಳಿಗೆ ರಷ್ಯಾ ನೇರ ಎಚ್ಚರಿಕೆ ಕೊಟ್ಟಿದೆ. ಫ್ರಾನ್ಸ್ನ ನ್ಯೂಕ್ಲಿಯರ್ ಬಾಂಬರ್ ವಿಮಾನಗಳಿಗೆ ತಮ್ಮ ದೇಶದಲ್ಲಿ ಜಾಗ ಕೊಟ್ಟರೆ ಅಂತ ಯುರೋಪಿಯನ್ ರಾಷ್ಟ್ರಗಳನ್ನು ನಾವು ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿದೆ. ಕಳೆದ ಮಾರ್ಚ್ನಲ್ಲಿ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ನಮ್ಮ ನ್ಯೂಕ್ಲಿಯರ್ ಅಸ್ತ್ರಗಳನ್ನ ಎಕ್ಸ್ಪಾಂಡ್ ಮಾಡ್ತೀವಿ ಅಂತ ಹೇಳಿದ್ರು. ಅಲ್ಲದೆ ಅಣ್ವಸ್ತ್ರ ಹೊತ್ತೊಯ್ಯೋ ಸಾಮರ್ಥ್ಯವಿರೋ ಯುದ್ಧ ವಿಮಾನಗಳನ್ನು ತಾತ್ಕಾಲಿಕವಾಗಿ ಯುರೋಪಿನ ಮಿತ್ರ ರಾಷ್ಟ್ರಗಳಲ್ಲೂ ಕೂಡ ನಿಲ್ಲಿಸ್ತೀವಿ ಅಂತ ಹೇಳಿದ್ರು. ನಮ್ಮ ಅಣ್ವಸ್ತ್ರಗಳನ್ನ ಬಳಸಿ ಯುರೋಪ್ಗೆ ನಾವು ರಕ್ಷಣೆ ಕೊಡ್ತೀವಿ, ಯುರೋಪ್ನ ಬಿಗ್ ಡ್ಯಾಡಿ ನಾವೇ ಅಂತ ಫ್ರಾನ್ಸ್ ಬಂದಿತ್ತು. ಇದಕ್ಕೆ ರಷ್ಯಾ ಪ್ರತಿಕ್ರಿಯೆ ಕೊಟ್ಟಿದೆ, ನಾವಿಲ್ಲಿದ್ದೀವಿ ಅಂತ. ಹಿಂಗೆ ಕಂಟಿನ್ಯೂ ಮಾಡಿದ್ರೆ ನಾವು ದಾಳಿ ಮಾಡಬೇಕಾಗಿರೋ ನಮ್ಮ ಟಾರ್ಗೆಟ್ ಲಿಸ್ಟ್ ಅನ್ನ ದೊಡ್ಡ ಮಾಡ್ತೀವಿ, ಹೊಸದಾಗಿ ಲಿಸ್ಟ್ ಅಪ್ಡೇಟ್ ಮಾಡ್ಬಿಟ್ಟು ರಿಲೀಸ್ ಮಾಡ್ತೀವಿ ಅಂತ ಫುಲ್ ಸ್ವ್ಯಾಗ್ ನಲ್ಲಿ ರಷ್ಯಾ ಪ್ರತಿಕ್ರಿಯೆ ಕೊಟ್ಟಿದೆ ಅದಕ್ಕೆ. ಈ ನಡುವೆ ರಷ್ಯಾ ಮೇಲೆ ಯುರೋಪಿಯನ್ ಯೂನಿಯನ್ ಅವರು ಸ್ಯಾಂಕ್ಷನ್ಸ್ ಹಾಕಿದ್ದಾರೆ. ರಷ್ಯಾದ ಇಂಧನ, ಬ್ಯಾಂಕಿಂಗ್ ಮತ್ತು ವ್ಯಾಪಾರ ವಲಯಗಳನ್ನ ಟಾರ್ಗೆಟ್ ಮಾಡಿ ಸ್ಯಾಂಕ್ಷನ್ಸ್ ಹಾಕಿದ್ದಾರೆ. ರಷ್ಯಾ ರಹಸ್ಯವಾಗಿ ತೈಲ ಸಾಗಿಸೋಕೆ ಬಳಸೋ ಶಾಡೋ ಫ್ಲೀಟ್ ಮೇಲೆ ಕಣ್ಗಾವಲು ಜಾಸ್ತಿ ಮಾಡೋದಾಗಿ ಯುರೋಪಿಯನ್ ಯೂನಿಯನ್ ತಿಳಿಸಿದೆ. ಹಾಗೆ ರಷ್ಯಾ ಜೊತೆಗೆ ವ್ಯಾಪಾರ ಮಾಡ್ತಿರೋ ಕಿರ್ಗಿಸ್ತಾನ್ಗೂ ಒಂದಷ್ಟು ನಿರ್ಬಂಧಗಳನ್ನ ಹೇರಿದೆ. ನಾವು ಅವರಿಗೆ ಕೆಲ ವಸ್ತುಗಳನ್ನ ಕಳಿಸಿಲ್ಲ ಅಂತ ಯುರೋಪ್ ಹೇಳಿದೆ. ಇದೇ ವೇಳೆ $105 ಬಿಲಿಯನ್ ಯುಕ್ರೇನ್ಗೆ ಸಾಲ ಕೊಡೋಕೆ ಯುರೋಪಿಯನ್ ಯೂನಿಯನ್ ಅಂತಿಮ ಅನುಮೋದನೆ ಕೂಡ ಕೊಟ್ಟಿದೆ. ಮತ್ತೊಂದು ಕಡೆ ಪಾಕಿಸ್ತಾನದ ಬಲೂಚಿಸ್ತಾನ್ನಲ್ಲಿ ದಾಳಿಗಳು ಮುಂದುವರೆದಿವೆ. ಚಾಗಾಯ್ ಜಿಲ್ಲೆಯಲ್ಲಿರೋ ಚಿನ್ನ ಮತ್ತು ತಾಮ್ರದ ಗಣಿ ಮೇಲೆ ದಾಳಿ ಮಾಡಲಾಗಿದೆ. ಓರ್ವ ಟರ್ಕಿ ಪ್ರಜೆ, 6 ಕಾರ್ಮಿಕರು, 3 ಭದ್ರತಾ ಸಿಬ್ಬಂದಿ ಸೇರಿ 10 ಮಂದಿಯನ್ನ ಹೊಡೆದು ಹಾಕಿದ್ದಾರೆ ಬಲೂಚಿಗಳು. ಒಬ್ಬ ಟರ್ಕಿ ಪ್ರಜೆಯನ್ನು ಅಪಹರಣ ಮಾಡಿ ಹೊತ್ಕೊಂಡು ಹೋಗಿದ್ದಾರೆ ಕೂಡ. 40 ಜನ ಏಕಾಏಕಿ ನುಗ್ಗಿ ದಾಳಿ ಮಾಡಿದ್ದಾರೆ ಅಂತ ಸ್ಥಳೀಯ ಅಧಿಕಾರಿಗಳು ಹೇಳಿದ್ದಾರೆ. ತೈಲ ಟ್ಯಾಂಕರ್ಗೂ ಬೆಂಕಿ ಇಟ್ಟು ಹೋಗಿದ್ದಾರೆ. ಸದ್ಯಕ್ಕೆ ಯಾವುದೇ ಪರ್ಟಿಕ್ಯುಲರ್ ಸಂಘಟನೆ ದಾಳಿ ಹೊಣೆಯನ್ನು ಹೊತ್ಕೊಂಡಿಲ್ಲ. ಬಲೂಚಿಸ್ತಾನದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಿರೋ, ಅಲ್ಲಿನ ಫ್ರೀಡಮ್ ಫೈಟರ್ಸ್ ಆಗಿರೋ ಬಲೂಚ್ ಲಿಬರೇಷನ್ ಸೇನೆಯವರು ಮಾಡಿರಬಹುದು ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಇನ್ನು ಅಮೆರಿಕ ಮುಂದಿನ ಡಿಸೆಂಬರ್ನಲ್ಲಿ ನಡೆಯಲಿರೋ G20 ಶೃಂಗಸಭೆಗೆ ರಷ್ಯಾ ಅಧ್ಯಕ್ಷ ಪುಟಿನ್ಗೆ ಆಹ್ವಾನ ಕೊಟ್ಟಿದೆ. ಅಮೆರಿಕದ ಮಯಾಮಿನಲ್ಲಿ ಈ ಸಮಿಟ್ ನಡೆಯುತ್ತೆ. ಈ ವಿಚಾರವಾಗಿ ಟ್ರಂಪ್ ಕೂಡ ಮಾತನಾಡಿದ್ದಾರೆ. ಪುಟಿನ್ ಬರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಡೌಟ್ ಇದೆ, ಆದರೆ ಅವರು ಬಂದರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಇನ್ನು ಈ ಪುಟಿನ್ G20 ಸಮ್ಮಿಟ್ಗೆ ಹೋಗೋ ಬಗ್ಗೆ ಕ್ರೆಮ್ಲಿನ್ ಪ್ರತಿಕ್ರಿಯೆ ಕೊಟ್ಟಿದೆ. ಪುಟಿನ್ ಇನ್ನೂ ಅದ್ರ ಬಗ್ಗೆ ಡಿಸೈಡ್ ಮಾಡಿಲ್ಲ ಅಂತ ಹೇಳಿದೆ. 2019ರಿಂದ ಈ ಸಮ್ಮಿಟ್ನಲ್ಲಿ ಪುಟಿನ್ ಪಾಲ್ಗೊಂಡೇ ಇಲ್ಲ. ಕೊರೋನಾ, ಯುಕ್ರೇನ್ ಯುದ್ಧ ಅಂತ ಹೇಳಿ ಅವರು ರಷ್ಯಾ ಬಿಟ್ಟು ಹೊರಗೆ ಬರ್ತಾ ಇಲ್ಲ ಜಾಸ್ತಿ.
ಬಂದರೂ ಕೂಡ ತೀರಾ ಮಿತ್ರ ರಾಷ್ಟ್ರಗಳಿಗೆ ಮಾತ್ರ ಹೋಗ್ತಿದ್ದಾರೆ. 2022 ನಂತರ ಇಂಡೋನೇಷ್ಯಾ, ಭಾರತ ಮತ್ತು ಬ್ರೆಜಿಲ್ನಲ್ಲಿ ನಡೆದ ಸಮ್ಮಿಟ್ನಲ್ಲಿ ರಷ್ಯಾ ವಿದೇಶಾಂಗ ಸಚಿವರುಗಳು ಪಾಲ್ಗೊಂಡಿದ್ರು. ಈ ಸಲ ಅಮೆರಿಕದಲ್ಲಿದೆ, ಯಾರು ಹೋಗ್ತಾರೆ ನೋಡಬೇಕು. ಇನ್ನು ವೆನೆಜುವೆಲಾ ಅಧ್ಯಕ್ಷರಾಗಿದ್ದ ಮಡೂರೋ ಅವರನ್ನ ಅಮೆರಿಕ ಕಿಡ್ನಾಪ್ ಮಾಡಿದ್ದು ನಿಮಗೆ ಗೊತ್ತು. ಈಗ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ ಗ್ಯಾನನ್ ವ್ಯಾನ್ ಡೈಕ್ ಅನ್ನೋ ಅಮೆರಿಕನ್ ಸೈನಿಕನನ್ನ ಅರೆಸ್ಟ್ ಮಾಡಲಾಗಿದೆ. ಈತ ಮಡೂರೋ ಕಿಡ್ನಾಪ್ ಮಾಡ್ತೀವಿ ಅಂತ ಹೇಳಿ ಬೆಟ್ಟಿಂಗ್ ಕಟ್ಟಿದ್ದ ಅಂತ ಗೊತ್ತಾಗಿದೆ. ಅಷ್ಟೇ ಅಲ್ಲ, ಜನವರಿಯಲ್ಲಿ ಕಾರ್ಯಾಚರಣೆ ನಡೆಯುತ್ತೆ ಅಂತ ಹೇಳಿ 3.76 ಕೋಟಿ ರೂಪಾಯಿ ಗೆದ್ಕೊಂಡಿದ್ದ. ಈತನ ಅಕೌಂಟ್ಗೆ ಹಣ ಬಂದಿರೋದು ಅಧಿಕಾರಿಗಳಿಗೆ ಗೊತ್ತಾಗಿತ್ತು. ಹೀಗಾಗಿ ಈತನ ಅರೆಸ್ಟ್ ಮಾಡಿ ವಂಚನೆ ಪ್ರಕರಣ ದಾಖಲಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಇದಕ್ಕೆ ಟ್ರಂಪ್ರನ್ನ ಟ್ರೋಲ್ ಮಾಡಲಾಗ್ತಿದೆ. ಆ ಕಡೆ ಟ್ರಂಪ್ ಯುದ್ಧ ಗೆಲ್ಲೋಕ್ಕಾಗದೆ ಸೀಸ್ ಫೈರ್ ಅಂತ ನಾಟಕ ಮಾಡ್ತಿದ್ದಾರೆ. ಈತ ಅವರ ಪ್ರೊಫೆಷನಲ್ ಆರ್ಮಿ ಬೆಟ್ಟಿಂಗ್ ಕಟ್ಟಿ ದುಡ್ಡು ಮಾಡ್ತಾ ಇದೆ, ಆರ್ಮಿಯವರೇ ಈ ಥರ ಮಾಡ್ತಿದ್ದಾರೆ ಅಂತ ಹೇಳಿ ಕಾಲು ಎಳಿತಾ ಇದ್ದಾರೆ ಟ್ರೋಲ್ ಮಾಡೋರು. ಇನ್ನು 2026 ಫಿಫಾ ವರ್ಲ್ಡ್ ಕಪ್ನಲ್ಲಿ ಆಡೋಕೆ ಇರಾನ್ ಆಟಗಾರರಿಗೆ ಅಮೆರಿಕ ಅವಕಾಶ ಮಾಡಿಕೊಟ್ಟಿದೆ. IRGC ಜೊತೆ ನಂಟು ಹೊಂದಿದ್ದವರಿಗೆ ಮಾತ್ರ ಬ್ಯಾನ್ ಹೇರಲಾಗಿದೆ. IRGC ಕಡೆಯವರು ಪತ್ರಕರ್ತರು, ತರಬೇತುದಾರರ ಹೆಸರಲ್ಲೆಲ್ಲ ಬರೋಕೆ ಟ್ರೈ ಮಾಡ್ತಾರೆ. ಅವ್ರನ್ನ ಮಾನಿಟರ್ ಮಾಡ್ತಾ ಇದ್ದೀವಿ ಅಂತ ಅಮೆರಿಕ ಹೇಳಿದೆ. ಮುಂದಿನ ಜೂನ್ 11ರಿಂದ ಅಮೆರಿಕ, ಮೆಕ್ಸಿಕೋ, ಕೆನಡಾದಲ್ಲಿ ಫಿಫಾ ವರ್ಲ್ಡ್ ಕಪ್ ಶುರುವಾಗುತ್ತೆ. ತಮ್ಮ ಪಂದ್ಯಗಳನ್ನು ಮೆಕ್ಸಿಕೋಗೆ ಸ್ಥಳಾಂತರಿಸಿ ಅಂತ ಇರಾನ್ ರಿಕ್ವೆಸ್ಟ್ ಮಾಡಿತ್ತು. ಆದರೆ ಫಿಫಾ ಈಗ ಆಲ್ರೆಡಿ ಅದನ್ನು ರಿಜೆಕ್ಟ್ ಮಾಡಿದೆ. ಹೀಗಾಗಿ ಲೀಗ್ ಹಂತದಲ್ಲಿ ಇರಾನ್ನ 3 ಪಂದ್ಯಗಳು ಅಮೆರಿಕದಲ್ಲೇ ನಡೆಯಲಿವೆ. ಏನೋ ಮೊಯಿಜು ಆಡಳಿತದ ಮಾಲ್ಡೀವ್ಸ್ಗೆ ಭಾರತ ಹೊಸದಾಗಿ 3,000 ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟಿದೆ. ಸಾರ್ ಕರೆನ್ಸಿ ಸ್ವಾಪ್ ಫ್ರೇಮ್ವರ್ಕ್ನ ಅಡಿಯಲ್ಲಿ ಈ ಹಣವನ್ನು ರಿಲೀಸ್ ಮಾಡಲಾಗಿದೆ. ಇದರಿಂದ ಮಾಲ್ಡೀವ್ಸ್ನ ವಿದೇಶಿ ವಿನಿಮಯಕ್ಕೆ ಒಂಚೂರು ಬಲ ಬರುತ್ತೆ. ಹಾಗೆ ಕುಸಿತಾ ಇರೋ ಆರ್ಥಿಕತೆಗೆ ತಾತ್ಕಾಲಿಕ ರಿಲೀಫ್ ಸಿಗುತ್ತೆ ಅಂತ ಮಾಲ್ಡೀವ್ಸ್ ಅಧಿಕಾರಿಗಳು ಹೇಳಿದ್ದಾರೆ. ಈ ಸಹಾಯಕ್ಕೆ ಭಾರತಕ್ಕೆ ಥ್ಯಾಂಕ್ಸ್ ಕೂಡ ಹೇಳಿದ್ದಾರೆ ಮಾಲ್ಡೀವ್ಸ್ನವರು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.